ಬೆಂಗಳೂರು ಏರ್ಪೋರ್ಟಿಂದ ಈಗ ನೋಡ್ತಿರೋದು ಇಂಡಿಗೋ ಫ್ಲೈಟು. ಲಗೇಜ್ಗಳೆಲ್ಲ ಬಂದು ಅದರಲ್ಲಿ ಸೇರಿಸ್ತಾ ಇದ್ದಾರೆ. ನಾನೀಗ ಆಕಾಶದಲ್ಲಿ ಹಾರಾಡುವಕ್ಕಂಥ ವಿಮಾನದಲ್ಲಿ ಹೇಳಬೇಕು ಅಂದರೆ ಪ್ರಯಾಣ ಬೆಳೆಸ್ತಾ ಇದ್ದೇನೆ. ಈ ವಿಮಾನ ಬೆಂಗಳೂರಿಂದ ಮುಂಬೈಗೆ ಹೋಗ್ತಾ ಇದೆ. ಈಗ ಬೆಂಗಳೂರಿಂದ ಮುಂಬೈಗೆ ಹೋಗುವ ಈ ಪ್ರಯಾಣದಲ್ಲಿ ವಿಮಾನದಿಂದ ಭೂಮಿಯನ್ನು ಮುಂಬೈ ಸಿಟಿಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ರಿ, ಮ್ಯಾಪ್ ಥರ ಕಾಣ್ತಿದೆಯಲ್ಲ. ನಾವು ಆಕಾಶದಲ್ಲಿ ವಿಮಾನದಲ್ಲಿದ್ದರೆ ಈ ರೀತಿಯಾಗಿ ಕಾಣ್ತಾ ಇರ್ತದೆ, ಒಂಥರ ಮ್ಯಾಪ್ ಥರ. ಈಗ ಒಂದು ತೋಟವನ್ನು, ಅರಣ್ಯ ಪ್ರದೇಶವನ್ನು ನೀವು ನೋಡ್ತಿದ್ದೀರ. ಕೆಳಗಿಂದ ನೋಡಿದ್ರೆ ತೋಟ ಕಾಣ್ತದೆ, ಅರಣ್ಯ, ತೋಟ, ಮಧ್ಯದಲ್ಲಿ ನೀರು, ಒಂದು ನದಿ ಹೋಗೋದನ್ನು ನೋಡುತ್ತೇವೆ. ಈ ನದಿ ಸಮುದ್ರಕ್ಕೆ ಅಟ್ಯಾಚ್ ಆಗುತ್ತೆ. ನೀವು ನೋಡ್ತಿದ್ದೀರಾ ಸಮುದ್ರದ ನೀರು. ಇದನ್ನೆಲ್ಲ ದಾಟ್ಕೊಂಡು ಈಗ ಸಿಟಿ ಕಡೆಗೆ ತಿರುಗ್ತಾ ಇದೆ. ನೋಡ್ತಿದ್ರೆ ಹಂಗೆ ಸಮುದ್ರದ ಸಿಟಿ ಕಡೆ ತಿರುಗ್ತಾ ಇದೆ. ಸಮುದ್ರದ ಅಲೆಯನ್ನು ನೋಡ್ತಿದ್ದೀರಾ, ನದಿಯನ್ನು ನೋಡ್ತಿದ್ದೀರಾ. ಹೀಗಾಗಿ ನೋಡ್ರಿ, ಬೈಪಾಸ್ ಹೆಂಗ್ ಕಾಣುತ್ತೆ ನೋಡ್ರಿ. ಮೇಲಿಂದ ನೋಡಿದ್ರೆ ಬೈಪಾಸ್ ಎಷ್ಟು ಸುಂದರವಾಗಿ ಕಾಣುತ್ತೆ. ಈಗ ಮುಂಬೈ ಸಿಟಿ ನೀವು ಕಾಣ್ತಿದ್ದೀರಾ. ವರಳಿ ಅಂದರೆ ಕುರ್ಲಾ, ಈ ಭಾಗದಲ್ಲಿ ಹೇಳಬೇಕು ಅಂದರೆ ಏರ್ಪೋರ್ಟ್ ಇದೆ. ಕುರ್ಲಾ ಮತ್ತು ವರಳಿ ಈ ಭಾಗದಲ್ಲಿ ಸಿಟಿ ನೋಡ್ತಿದ್ದೀರಾ. ಈ ಸಿಟಿನಲ್ಲಿ ಹೇಳಬೇಕು ಅಂದರೆ ಸ್ಲೆಮ್, ಇದು ಒಂದು ಸ್ಲೆಮ್ ಏರಿಯಾ. ಮೆಟ್ರೋ ರೈಲ್ ನೋಡ್ತಿದ್ದೀರಾ, ಬೈಪಾಸ್ ನೋಡ್ತಿದ್ದೀರಾ. ಈ ಸ್ಲೆಮ್ ಏರಿಯಾ ನೋಡ್ರಿ. ಈಗ ಮುಂಬೈ ಏರ್ಪೋರ್ಟು ರೀಚ್ ಆಗ್ತಾ ಇದೆ. ಈಗ ಏರೋಪ್ಲೇನು ಕೆಳಗೆ ಇಳಿಯುವಕ್ಕಂಥ ಪರಿಸ್ಥಿತಿ ಕೆಳಗಡೆ ಬಂತು ನೋಡಿ. ಎಷ್ಟು ಸುಂದರವಾಗಿದೆ ಮುಂಬೈ ಸಿಟಿಯ ವಾತಾವರಣ. ಸಣ್ಣ ಪುಟ್ಟ ಮನೆಗಳು. ಈಗ ಏರ್ಪೋರ್ಟ್ ಲ್ಯಾಂಡಿಂಗ್ ಮುಂಬೈ. ವಾವ್, ಸೂಪರ್ ಟೇಕಪ್. ನಾನು ಬಂದು ಈಗ ಮುಂಬೈಗೆ ರೀಚ್ ಆಗಿದ್ದೇನೆ. ನಾನು ಕೂತಿದ್ದಂಥ ಫ್ಲೈಟು ಈಗ ನೋಡ್ತಿರಕ್ಕಂಥದ್ದು ಆಕಾಶದಲ್ಲಿ ಹಾರಾಡುವಕ್ಕಂಥ ಒಂದು ವಿಡಿಯೋ. ಮೊದಲು ಟೇಕಪ್ ಆಗಿದ್ದು ಅದು ಬೇರೆ ವಿಮಾನ, ಇದು ಬೇರೆ ವಿಮಾನ. ಇದು ಡೆಲ್ಲಿಯಿಂದ ಬೆಂಗಳೂರು ಬರುವಕ್ಕಂಥ ವಿಮಾನ. ಡೆಲ್ಲಿಯಿಂದ ನಾನು ಹೇಳಬೇಕು ಅಂದರೆ ಬೆಂಗಳೂರಿಗೆ ಬರಬೇಕಾದ್ರೆ ಆಕಾಶದಲ್ಲಿ ಹಾರಾಡುವಕ್ಕಂಥ ಅಲ್ಲಿನ ಆಕಾಶ ನೋಡ್ರಿ, ಎಷ್ಟು ನೀಲಿ ಬಣ್ಣದ ರೀತಿಲಿ ಇರುತ್ತೆ. ಮೇಘಗಳು ಆ ಸೂರ್ಯನ ಬೆಳಕಕ್ಕೆ ಮಿಂಚುತ್ತಾ ಇದೆ. ಆಕಾಶ ನೋಡೋದಕ್ಕೂ ಮೇಘವನ್ನೆಲ್ಲ ನೋಡೋದಕ್ಕೂ ತುಂಬ ಸಂತೋಷವಾಗಿದೆ. ನೀವು ಕೂಡ ಒಂದಿನ ವಿಮಾನದಲ್ಲಿ ಮಧ್ಯಾಹ್ನ ಸಮಯದಲ್ಲಿ ಪ್ರಯಾಣ ಮಾಡಿ ನೋಡಿ. ಸಂಜೆ 5 ಗಂಟೆ 4 ಗಂಟೆ ಮಧ್ಯಾಹ್ನ ಪ್ರಯಾಣದಲ್ಲಿ ನಿಮಗೆ ಈ ರೀತಿಯಾಗಿ ಮೇಘಗಳು, ಮೋಡಗಳು, ಆಕಾಶದಲ್ಲಿ ಒಂದು ಬದಲಾವಣೆಯನ್ನು ನೀವು ಕಾಣ್ತೀರ. ತುಂಬ ಸುಂದರವಾಗಿತ್ತು ನನಗೆ ನೋಡೋದಕ್ಕೆ. ಆದ್ದರಿಂದ ದೇವರು ನನಗೊಂದು
ಕೃಪೆಯನ್ನು ಕೊಟ್ಟರು. ಈ ಥರ ವಿಮಾನದಲ್ಲಿ ಹಾರಾಡಿಕೊಂಡು ದೇವರ ಸೇವೆಯನ್ನು ನನಗೆ ವಾಗ್ದಾನ ಮಾಡಿದ್ದರು. ಲೋಕದ ಕಡೆವರೆಗೂ ನಿನ್ನನ್ನು ಕರ್ಕೊಂಡೋಗಿ ಸೇವೆಯಲ್ಲಿ ಉಪಯೋಗಿಸ್ಕೊಳ್ತೀನಿ ಅಂತೇಳಿ ಶ್ರೀಲಂಕಾ, ನಮ್ಮ ಭಾರತ ದೇಶ, ಅನೇಕ ದೇಶಗಳಿಗೆ ಪ್ರಯಾಣ ಮಾಡುವಂತೆ ಕೃಪೆ ಮಾಡಿದ್ದರು. ಗಾಡ್ ಬ್ಲೆಸ್.